ರಾಜ್ಯದಲ್ಲಿ ಮುಂಗಾರಿನ ಹೊಡೆತ ಶುರುವಾಗಿದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದ್ದು ಎಲ್ಲೆಂದರಲ್ಲಿ ನೀರು ನುಗ್ತಾ ಇದೆ. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದ್ದು ಜನರ ಬದುಕು ನುಚ್ಚು ನೂರಾಗ್ತಿದೆ. ಮನೆ ಮಠ ಕಳ್ಕೊಂಡವರು ಬೀದಿಗೆ ಬಂದು ನಿಂತಿದ್ದಾರೆ. ಕರುನಾಡಲ್ಲಿ ಮುಂಗಾರು ಮಳೆಯ ಅಸಲಿ ರೌದ್ರ ನರ್ತನ ಶುರುವಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ವರುಣದೇವ ಕೇಕೆ ಹಾಕ್ತಿದ್ದಾನೆ. ರಸ್ತೆ ಯಾವುದು, ಮನೆ ಯಾವುದು, ಕೆರೆ ಯಾವುದು ಒಂದು ಗೊತ್ತಾಗ್ತಿಲ್ಲ. ಆ ಮಟ್ಟಿಗೆ ಭೀಕರ ಮಳೆಯಾಗ್ತಿದೆ. ಕರಾವಳಿಯಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಮಹಾಮಳೆ ಜಡಿಯುತ್ತಿದ್ದು ಸಾವು ನೋವುಗಳನ್ನ ಹೊತ್ತು ತರ್ತಿದೆ. ಮುಂಗಾರು ಶುರುವಾದ್ರೆ ಅದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಜ್ವಲಂತ ಸಾಕ್ಷಿ. ಬಿಟ್ಟು ಬಿಡದೆ ಸುರಿದ ಮಳೆಗೆ ಬಾಗಲಕೋಟೆ ಜಿಲ್ಲೆ ತೊಯ್ದ ತೊಪ್ಪೆಯಂತಾಗಿದೆ. ಬಿರುಗಾಳಿ ಮಳೆ ಹೊಡೆತಕ್ಕೆ ಕೆರಕಲಮಟ್ಟಿ ಗ್ರಾಮದಲ್ಲಿ ಈರಪ್ಪ ಲದ್ದಿ ಎನ್ನುವವರಿಗೆ ಸೇರಿದ ಮಣ್ಣಿನ ಮನೆ ಧರಾಶಾಯಿಯಾಗಿದೆ. ಅದೃಷ್ಟವಶಾತ್ ಮನೆ ಶಿಥಿಲಾವಸ್ಥೆಗೊಂಡಿದ್ದರಿಂದ ಮನೆಯವರೆಲ್ಲ ಬೇರೆ ಕಡೆ ಮಲಗಿದ್ರು. ಹೀಗಾಗಿ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮಳಿ ಜೋರಾಗೈತಿ ಅಂದ್ರೆ ಮಣಿಗಳು ಸೋರಿ ಬಿದ್ದಾವ. ಎಷ್ಟು ಅಂದ್ರೆ ನಮ್ಮೂರಾಗ ಈರಪ್ಪ ಲದ್ದೆ ಅಂತೇಳಿ ಅವ್ರದ್ದು ಮಣಿ ಬಿದ್ದೈತಿ. ಅಂದ್ರೆ ಈಗ ಹೊಲ ತುಂಬ ನೀರು ಇರ್ತೈತಿ. ಈ ಮಳೆಯಿಂದ ಏನು ಅನಾಹುತಗಳಾಗ್ಯಾವಲ್ಲ, ಅಂದ್ರೆ ನಷ್ಟಗಳಾಗ್ಯಾವಲ್ಲ, ರೈತರಿಗೆ ಆಗಿರ್ಬೋದು, ಅವ್ರ ಮಣಿ ಹೊಲ. ಸರ್ಕಾರಕ್ಕೊಂದು ಮನವಿ, ನಿಮ್ಮ ಅನುಕೂಲ ಎಷ್ಟಾಗತ್ತೆ ಅನುದಾನ ಪ್ರಕಾರ ಅವರಿಗೆ ಒಂದು ಅನುಕೂಲತೆ ಮಾಡಿಕೊಟ್ರ ಅಂದ್ರೆ ಬಡವರಿಗೆ ಆಸರಾಗತ್ತೆ. ಮಹಾಮಳೆಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಅವಾಂತರಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಧಾರಾಕಾರ ಮಳೆಗೆ ವಲ್ಲಭಾಯ್ ವೃತ್ತದ ಬಳಿ ಶಬ್ಬೀರ ಭಾಗವಾನ್ ಎನ್ನುವವರ ಮನೆ ಮೇಲ್ಛಾವಣಿ ನೆಲಸಮವಾಗಿದೆ. ಕುಟುಂಬಸ್ಥರೆಲ್ಲ ಮದ್ವೆಗೆ ಹೋಗೋದಕ್ಕೆ ಅಂತ ರೆಡಿಯಾಗ್ತಾ ಇದ್ರು. ಈ ವೇಳೆ ಅಬ್ಬರಿಸಿದ ಮಳೆ ಬದುಕನ್ನ ಬೀದಿಗೆ ತಂದಿದೆ. ಮನೆಯಲ್ಲಿದ್ದವರು ಬೆಕ್ಕು ಹಿಡ್ಕೊಳ್ಳೋದಕ್ಕೆ ಅಂತ ಹೊರ ಹೋಗ್ತಾ ಇದ್ದಂತೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ. ವರುಣದೇವನ ಆರ್ಭಟಕ್ಕೆ ಬಾಗಲಕೋಟೆಯ ನವನಗರದಲ್ಲಿ ರಸ್ತೆಗಳೆಲ್ಲ ಕೆರೆಗಳಂತಾಗಿವೆ. ರೋಡಲ್ಲಿ 2 ಅಡಿ ನೀರು ನಿಂತಿದ್ರಿಂದ ವಾಹನ ಸವಾರರು ಸಂಚರಿಸಲಾಗದೆ ಪರದಾಡಿದ್ರು. ಮಹಾಮಳೆಯ ಹೊಡೆತ ಹೇಗಿದೆ ನೋಡಿ. ಮುಂಗಾರಿನ ಸುನಾಮಿ ಕಲಬುರಗಿ ಜಿಲ್ಲೆಗೆ ಅಪ್ಪಳಿಸಿದಂತೆ ಕಾಣ್ತಾ ಇದೆ. ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಸೇಡಂ, ಚಿಂಚೋಳಿ ತಾಲೂಕಿನಾದ್ಯಂತ ನಿರಂತರವಾಗಿ ಮಳೆ ಬೀಳ್ತಿದೆ. ಇದರ ಪರಿಣಾಮ ಚಿಮ್ಮನಚೋಡದಲ್ಲಿರುವಂತಹ ಮೇಲ್ಸೇತುವೆ ಬಾಯ್ಬಿಟ್ಟಿದೆ. ಹಾವೇರಿ ಜಿಲ್ಲೆಯಲ್ಲಂತೂ ವರುಣದೇವ ರೌದ್ರಾವತಾರ ತಾಳಿದ್ದಾನೆ. ಹಾವೇರಿ ಜಿಲ್ಲೆಯಲ್ಲಿ ಸುರಿತಾ ಇರೋ ಭಾರೀ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಅಗಡಿ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಜಮೀನುಗಳಿಗೆಲ್ಲ ನೀರು ನುಗ್ಗಿದೆ. ಇದರ ಪರಿಣಾಮ ಸೋಯಾಬೀನ್ ಬೆಳೆ ಸಂಪೂರ್ಣ ನೀರು ಪಾಲಾಗಿದೆ. ಹಳ್ಳ ಎಲ್ಲ ತುಂಬಿ ಈ ಕಡೆ ಗಾಡಿ ಆ ಕಡೆ ಗಾಡಿ ಈ ಕಡೆ ಹೋಗ್ಲಾರ್ದಂಗೆ ಆಗೈತಿ. ಆಮೇಲೆ ಜಾಸ್ತಿ ಮಳೆ ಆಗಿ ಇಲ್ಲೆಲ್ಲ ನೀರು ನಿಲ್ತೈತಿ. ಆಮೇಲೆ ನಮಗೆಲ್ಲ ತೊಂದರೆ ಆಗೈತಿ ರೈತರಿಗೆ. ಇದಕ್ಕೆ ಸರ್ಕಾರ ನಮಗೆ ತೊಂದರೆನ ಸರಿಪಡಿಸ್ಕೊಡ್ಬೇಕಂತ ಕೇಳಿ. ಬೆಳೆ ಸಿಕ್ಕಾಪಟ್ಟೆ ಹಾಳಾಗಿದೆ. ನಿಮ್ಮಿದ್ರಿಗೆ ಕಾಣ್ತಾ ಇದೆಯಲ್ಲ, ಸಿಕ್ಕಾಪಟ್ಟೆ ಹಾಳಾಗಿದೆ, ನೀರು ನಿಂತಿದೆ. ಆಮೇಲೆ ನಮಗೆ ಕೆಲಸ ಮಾಡಲಿಕ್ಕೂ ಬರೋದಿಲ್ಲ, ಕಳೆ ತೆಗಿಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಬೆಳೆ ಹಾನಿ ಅದೆಲ್ಲ ಹೆಚ್ಚಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಜನಪ್ರತಿನಿಧಿಗಳಾದವರು ಕುರ್ಚಿ ಬಗ್ಗೆ ಕಚ್ಚಾಟ ಮಾಡೋದ್ರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಜನರ ಬಗ್ಗೆ ಆಲೋಚನೆ ಮಾಡಬೇಕಂತ ನಾನು ಕೇಳ್ಬೇಕಂತ. ಇದೇನ್ ರಸ್ತೆನಾ ಅಥವಾ ಕೆರೆನಾ ಒಂದು ಗೊತ್ತಾಗ್ತಿಲ್ಲ. ಕಾಲಿಡೋದಕ್ಕೂ ಜಾಗವಿಲ್ಲದಷ್ಟು ನೀರು ಆವರಿಸಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಅಗಡಿ ಗ್ರಾಮದಲ್ಲಿನ ರಸ್ತೆಯನ್ನೇ ನುಂಗಿ ಹಾಕಿದೆ. ಮನೆ, ಬಸ್ ನಿಲ್ದಾಣಗಳೆಲ್ಲ ಜಲಾವೃತವಾಗಿದ್ದು ವರುಣದೇವ ದೇವರಿಗೂ ಜಲದಿಗ್ಬಂಧನ ಹಾಕಿದ್ದಾನೆ. ಇಡೀ ಊರಿಗೆ ಊರೇ ಮಳೆ ನೀರಲ್ಲಿ ಮುಳುಗಿ ಹೋಗಿದೆ. ನಿರಂತರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಹಾವೇರಿ ಜನರಿಗೆ ಭೂಕುಸಿತದ ಭಯ ಕಾಡೋದಕ್ಕೆ ಶುರುವಾಗಿದೆ. ಮಳೆರಾಯನ ಕೇಕೆಗೆ ಬೀರೂರು ಸಮ್ಮಸಗಿ ರಾಜ್ಯ ಹೆದ್ದಾರಿಯಲ್ಲಿ ರಸ್ತೆ ಬಾಯ್ಬಿಟ್ಟಿದೆ. ಅತ್ತ ಇಟಗಿ ಹಲಗೇರಿ ಮಧ್ಯೆ ಇರುವಂತಹ ಹಳ್ಳದ ಬಳಿ ಭೂಕುಸಿತವಾಗಿದ್ದು ಹೆದ್ದಾರಿ ಸಂಚಾರಕ್ಕೆ ಕಂಟಕವಾಗಿದೆ. ಇದರ ಪರಿಣಾಮ ಹಾವೇರಿ ಗುತ್ತಲ ರಸ್ತೆ ಸಂಪರ್ಕವನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ. ಮಳೆರಾಯನ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲವೂ ದಿಕ್ಕಾಪಾಲಾಗ್ತಿದೆ. ದೇವರು ದೇವಸ್ಥಾನವನ್ನೂ ಬಿಡದ ವರುಣದೇವ ಪೊಲೀಸ್ ಠಾಣೆಗೂ ಎಂಟ್ರಿ ಕೊಟ್ಟಿದ್ದಾನೆ. ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೊಡ್ಡ ಅವಾಂತರವೇ ಸೃಷ್ಟಿಯಾಗಿದೆ.
ಬಿಟ್ಟು ಬಿಡದೆ ಅಬ್ಬರಿಸಿದ ಮಳೆಗೆ ಠಾಣೆಯ 3 ಕೊಠಡಿಗಳು ಸ್ವಿಮ್ಮಿಂಗ್ ಪೂಲ್ನಂತಾಗಿವೆ. ಬಳ್ಳಾರಿಯಲ್ಲೂ ಭಾರೀ ಮಳೆಯಾಗ್ತಾ ಇದ್ದು ವಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೂ ಮಹಾಮಳೆ ಎಫೆಕ್ಟ್ ತಟ್ಟಿದೆ. ನೆನ್ನೆ ರಾತ್ರಿ ಸುರಿದ ಜೋರು ಮಳೆಯಿಂದ ಆಸ್ಪತ್ರೆಗೆ ನೀರು ನುಗ್ಗಿದೆ. ಇದರಿಂದ ರೋಗಿಗಳು ಪರದಾಡಿದ್ದು ರಾತ್ರಿಯೆಲ್ಲ ಸಿಬ್ಬಂದಿ ನೀರನ್ನ ಹೊರಹಾಕಲು ಹರಸಾಹಸ ಪಟ್ರು. ಮಳೆಗಾಲ ಶುರುವಾದ್ರೆ ಆಗೋ ಅನಾಹುತಗಳು ಒಂದೆರಡಲ್ಲ. ಗದಗ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗ್ತಾ ಇದ್ದು ನಗರದ ಪಂಚರಹೊಂಡ ಬಳಿ ರಸ್ತೆಗಳು ಕೆರೆಯಂತಾಗಿವೆ. ಚರಂಡಿಗಳೆಲ್ಲ ಬ್ಲಾಕ್ ಆಗಿ ಈ ಅವಾಂತರ ಸೃಷ್ಟಿಯಾಗಿದೆ ಅಂತ ಸ್ಥಳೀಯರು ನಗರಸಭೆ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕ್ತಿದ್ದಾರೆ. ಹುಬ್ಬಳ್ಳಿಯಲ್ಲೂ ಜೋರು ಮಳೆಯಾಗಿದೆ. ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ಉಣಕಲ್ನ ಸಾಯಿನಗರ ಬಸ್ ನಿಲ್ದಾಣದ ಬಳಿ ವಿದ್ಯುತ್ ಕಂಬ ಹಾಗೂ ಮರಗಳು ಧರೆಗುರುಳಿವೆ. ಅದೃಷ್ಟವಶಾತ್ ಯಾವುದೇ ಹಾನಿ ಸಂಭವಿಸಿಲ್ಲ. ಬೆಂಗಳೂರಲ್ಲೂ ವರುಣದೇವ ಅಬ್ಬರಿಸಿದ್ದಾನೆ. ಸಿಲಿಕಾನ್ ಸಿಟಿಯಲ್ಲಿ ಜಸ್ಟ್ 10 ನಿಮಿಷ ಮಳೆಯಾದ್ರೆ ಸಾಕು, ಅದೆಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಸಂಜೆ ಸುರಿದ ಮಳೆಗೆ ಕೆಆರ್ ಸರ್ಕಲ್ ಮಿನಿ ಕೆರೆಯಂತಾಗಿದೆ. ಹೀಗಾಗಿ ಟ್ರಾಫಿಕ್ ಪೊಲೀಸರು ಅಂಡರ್ ಪಾಸ್ ಕ್ಲೋಸ್ ಮಾಡಿದ್ದಾರೆ. ಕೆಆರ್ ಸರ್ಕಲ್ ಅಲ್ಲಿ ಇದೀನಿ, ನೇರವಾಗಿ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಗಮನಿಸ್ತಾ ಇದ್ದೀರಾ, ಇದು MS ಬಿಲ್ಡಿಂಗ್ ನ ಟರ್ನಿಂಗ್ ಅಲ್ಲಿ ನಾನಿರುವಂತದ್ದು. ಕೆಆರ್ ಸರ್ಕಲ್ ನ ಸಮೀಪವೇ ಇರುವಂತಹ ಚಿತ್ರಣ. ಯಾವ ರೀತಿಯಾಗಿ ರಸ್ತೆಯಲ್ಲಿ ನೀರು ನಿಂತಿದೆ ಅನ್ನೋದನ್ನ ನೀವು ಗಮನಿಸ್ತಿರ್ಬೋದು. ಒಂದು ರೀತಿಯಾಗಿ ಈ ಸಮುದ್ರದ ಅಲೆಗಳೆಲ್ಲ ಬರ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ನೀರು ಸ್ಟಾಕ್ ಆಗಿರುವಂತದ್ದು ದೃಶ್ಯದಲ್ಲಿ ಕಾಣಿಸ್ತಾ ಇದೆ. ಕೆಲವೇ ಹೊತ್ತಿನ ಮಳೆಗೆ ಈ ರೀತಿಯಾದಂತಹ ಪರಿಸ್ಥಿತಿ ಆಗಿರುವಂತದ್ದು. ಕೇವಲ ಕೆಆರ್ ಸರ್ಕಲ್ ಸಮೀಪ ಮಾತ್ರ ಅಲ್ಲ, ಈ ಕಡೆ MS ಬಿಲ್ಡಿಂಗ್ ಹತ್ರ ಗಮನಿಸಿದ್ರು ಕೂಡ ಇಲ್ಲೂ ಕೂಡ ಒಂದ್ ರೀತಿಯಾಗಿ ಹೊಳೆ ಬಂದಂಗ್ ಬರ್ತಾ ಇದೆ. ಇಲ್ಲಿಂದ ಇದು ಡೈರೆಕ್ಟ್ ಆಗಿ ಅಂಡರ್ ಪಾಸ್ಗೆ ಈ ನೀರುಗಳೆಲ್ಲ ಹೋಗ್ಬಿಡುತ್ತೆ. ಅದೇ ಕಾರಣಕ್ಕೆ ಸದ್ಯ ಅಂಡರ್ ಪಾಸ್ ಅನ್ನು ಕೂಡ ಕ್ಲೋಸ್ ಮಾಡಿರುವಂತದ್ದು. ಕಾಸರಗೋಡಲ್ಲಿ ಮರಣ ಮಳೆ ಅಬ್ಬರ. ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂಟಿಕೊಂಡಿರೋ ಕಾಸರಗೋಡಿನಲ್ಲಿ ಮರಣ ಮಳೆ ಬೀಳೋದಕ್ಕೆ ಶುರುವಾಗಿದೆ. ಕಳೆದ 3-4 ದಿನದಿಂದ ಸುರಿತಾ ಇರೋ ಮಳೆ ಸಾವು ನೋವನ್ನೇ ಹೊತ್ತು ತರ್ತಿದೆ. ಊರಿಗೆ ಊರೇ ಮುಳುಗಿ ಹೋಗ್ತಾ ಇದ್ದು ಜನ ಕಂಗಾಲಾಗಿ ಹೋಗಿದ್ದಾರೆ. ಕಾಸರಗೋಡು ಜಿಲ್ಲೆಯ ದೇಲಂಪಾಡಿಯ ಅಡೂರಿನಲ್ಲಿ ಮಳೆಯ ಅಬ್ಬರಕ್ಕೆ 2 ಬಾಲಕರು ಬಲಿಯಾಗಿದ್ದಾರೆ. ಧಾರಾಕಾರ ಮಳೆಯಾಗ್ತಿರೋ ಪರಿಣಾಮ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಹೀಗಾಗಿ 2 ಬಾಲಕರು ಅಂಗಡಿಗೆ ಹೋಗಿದ್ದಾರೆ. ಅಲ್ಲೇ ಹೊಂಚು ಹಾಕಿದ್ದ ಜವರಾಯ ಒಮ್ಮೆಲೆ ಅಟ್ಟಹಾಸ ಮೆರೆದಿದ್ದಾನೆ. ಅಂಗಡಿ ಹಿಂದೆ ಇದ್ದ ಬೃಹತ್ ಗೋಡೆ ಅಂಗಡಿ ಮೇಲೆ ಬೀಳ್ತಾ ಇದ್ದಂತೆ 2 ಬಾಲಕರು ಅಲ್ಲೇ ಪ್ರಾಣ ಬಿಟ್ರೆ ಮತ್ತೊಬ್ಬ ಬಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಒಟ್ನಲ್ಲಿ ಮುಂಗಾರು ಮಳೆ ರಣಕೇಕೆ ಹಾಕ್ತಾ ಇದ್ದು ಇನ್ನಷ್ಟು ದಿನ ಹೀಗೆ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಡಿಕೆ ಶಿವಕುಮಾರ್ ಮನೆ ಮುಂದೆ ವಾಮಾಚಾರ ಮಾಡಿಸಿದ್ದಾರಂತೆ. ಬೆಂಗಳೂರು ನಿವಾಸದ ಸಮೀಪದಲ್ಲೇ ನಾಟಿ ಕೋಳಿ ಬಲಿ ಕೊಟ್ಟು ರಕ್ತದ ಕೋಡಿ ಹರಿಸಿದ್ದಾರೆ. ಇದನ್ನ ನೋಡಿದ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಕೋಳಿ ಮತ್ತು ನಿಂಬೆಹಣ್ಣು ಇಂಥದ್ದೆಲ್ಲ ವಾಮಾಚಾರಕ್ಕೆ ಬಳಸ್ತಾರೆ. ನನ್ನಲ್ಲಾಗ್ಲಿ DK ಸುರೇಶ್ನಾಗ್ಲಿ ನಿಮ್ಮ ಮಕ್ಕಳ ತರ ನಿಮ್ಮನ್ನ ಸಾಕಿದೀನಿ. ದೇವರಿದ್ದಾನೋ ಇಲ್ವೋ ಗೊತ್ತಿಲ್ಲ, ದುಷ್ಟ ಶಕ್ತಿಗಳಿವೆಯೋ ಇಲ್ವೋ ಅದೂ ಗೊತ್ತಿಲ್ಲ. ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಿದ್ದು. ಆದರೆ ಒಳ್ಳೆಯದೂ ಇದೆ ಅಂದಮೇಲೆ ಕೆಟ್ಟದ್ದೂ ಇದ್ದೇ ಇರುತ್ತೆ. ದೇವರನ್ನ ಆರಾಧಿಸೋರಿದ್ರೆ ದುಷ್ಟ ಶಕ್ತಿಗಳನ್ನ ಆವಾಹನೆ ಮಾಡೋರೂ ಇದ್ದಾರೆ. ಅದರಲ್ಲೂ ಈ ಮಾಟ ಮಂತ್ರ ಅನ್ನೋದು ಇದೆಯಲ್ಲ, ಇದ್ರಂತಹ ಡೇಂಜರಸ್ ಇನ್ನೊಂದಿಲ್ಲ. ತಲೆಮಾರುಗಳೇ ಉರುಳಿದ್ರೂ ಈ ಮಾಟ ಮಂತ್ರ ಅನ್ನೋದು ಹೋಗಿಲ್ಲ. ಎದುರಾಳಿಗಳ ಬಲಿ ಹಾಕೋದಿಕ್ಕೆ, ತಮ್ಮ ಪಾರುಪತ್ಯ ಮೆರೆಯೋದಿಕ್ಕೆ, ಅಧಿಕಾರದ ಗದ್ದುಗೆ ಏರೋದಿಕ್ಕೆ ಈಗಲೂ ಮಾಟ ಮಂತ್ರದ ಮಂತ್ರ ಮಾಡಿಸೋರಿದ್ದಾರೆ. ಇಂತಹ ಹೊತ್ತಲ್ಲೇ ಈಗ ಡಿಕೆಶಿ ಮನೆಯ ಕೂದಲೆಳೆ ದೂರದಲ್ಲಿ ವಾಮಾಚಾರ ಮಾಡಿದ್ದಾರೆ. 3 ರಸ್ತೆ ಕೂಡುವ ಜಾಗದಲ್ಲಿ ನೆತ್ತರ ಬಲಿ ಕೊಟ್ಟಿದ್ದಾರೆ. ಸಿಎಂ ಡಿಕೆಶಿ ಮನೆ ಹತ್ತಿರವೇ ನಡೆಯಿತು ವಾಮಾಚಾರ. ನಾಟಿ ಕೋಳಿ ಬಲಿ, ರುಂಡ ಒಂದ್ ಕಡೆ, ಮುಂಡ ಒಂದ್ ಕಡೆ. ಡಿಕೆ ಶಿವಕುಮಾರ್ ಪಟ್ಟಕ್ಕೇರಿ ಜಸ್ಟ್ 5 ದಿನವಾಗಿದೆ. ಹೀಗಾಗಿ ಈಗ ತಾನೇ ಸರ್ಕಾರ ಟೇಕ್ ಆಫ್ ಆಗ್ತಿದೆ.
ಕಾಥೆ ಕ್ಯಾತೆ ಎದ್ದಿರೋ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಕೂಡ ದೇವ್ರು ದಿಂಡ್ರು ಅಂತ ರೌಂಡ್ಸ್ ಹಾಕ್ತಿದ್ದಾರೆ. ಇದೇ ಹೊತ್ತಲ್ಲೇ ಈಗ ಡಿಕೆಶಿ ಮನೆ ಸಮೀಪವೇ ವಾಮಾಚಾರದ ನೆತ್ತರು ಹರಿದಿದೆ. ಬೆಂಗಳೂರಿನ ಸದಾಶಿವನಗರದ ಖಾಸಗಿ ನಿವಾಸದ ಕೂದಲೆಳೆ ಅಂತರದಲ್ಲಿ ವಾಮಾಚಾರ ಮಾಡಿದ್ದಾರೆ. ಬಂಗಾರಪ್ಪ ಆಟದ ಮೈದಾನದ 3 ರಸ್ತೆ ಕೂಡುವ ಜಾಗದಲ್ಲಿ ವೃತ್ತ ಬರೆದಿರೋ ಕಿಡಿಗೇಡಿಗಳು ನಾಟಿ ಕೋಳಿ ಕತ್ತು ಕೊಯ್ದು ತಲೆ ಒಂದ್ ಕಡೆ ದೇಹ ಒಂದ್ ಕಡೆ ಬಿಸಾಡಿದ್ದಾರೆ. ಇದರ ಜೊತೆಗೆ ನಿಂಬೆ ಹಣ್ಣು ಇಟ್ಟು ವಾಮಾಚಾರ ಮಾಡಿದ್ದಾರೆ. ಈ ರಕ್ತಸಿಕ್ತ ದೃಶ್ಯ ಕಂಡ ಸ್ಥಳೀಯರು ಬೆಚ್ಚಿ ಬಿದ್ದಿದ್ರು. ಈ ಜಾಗದಲ್ಲಿ ಓಡಾಡೋದಕ್ಕೂ ಹಿಂದೆ ಮುಂದೆ ನೋಡ್ತಿದ್ರು. ಹೀಗಾಗಿ ಈ ಬಗ್ಗೆ ನ್ಯೂಸ್ 18 ವರದಿ ಮಾಡ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಪೊಲೀಸರು ತೆರವುಗೊಳಿಸಿದ್ದಾರೆ. ಅಲ್ಲದೆ ಈ ಕೃತ್ಯ ಎಸಗಿದ್ಯಾರು, ಇಲ್ಲಿ ಕೋಳಿ ಬಲಿ ಕೊಟ್ಟಿದ್ಯಾರು ಅನ್ನೋದರ ತನಿಖೆಗಿಳಿದಿದ್ದಾರೆ. ಇನ್ನು ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತಾಡಿದ ಕಾಳಿ ಆರಾಧಕಿ ಚಂದಾ ಪಾಂಡೆ ಹೇಳಿದ್ದಿಷ್ಟು. ಮುಖ್ಯಮಂತ್ರಿಯ ಒಂದು ಪದಗ್ರಹಣ ಮಾಡಿ ಅಲಂಕಾರ ಮಾಡಿದಾರಲ್ವಾ ಪದವಿಯನ್ನ, ಅದಕ್ಕೆ ವಿಕೃತ ಮನಸ್ಸಿನವರು ಹೆದರಿಸ್ಲಿಕ್ಕೆ ಬೇಕಾದ್ರೂ ಹಾಕಿರಬಹುದು. ಅಂದ್ರೆ ಒಂದು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ, ಮನೋವ್ಯಾಕುಲತೆ ಸೃಷ್ಟಿ ಮಾಡ್ಲಿಕ್ಕೆ ಮಾಡಿರಬಹುದು. ಸಿದ್ದರಾಮಯ್ಯ ಸಿಎಂ ಆಗಿದ್ದ ಕಾಲದಲ್ಲಿ ಮೌಢ್ಯ ಪ್ರತಿಬಂಧಕ ಕಾಯ್ದೆ ಮೂಲಕ ಮೂಢನಂಬಿಕೆಗಳಿಗೆ ಕಡಿವಾಣ ಹಾಕೋ ಕೆಲಸ ಮಾಡಿದ್ರು. ಆದ್ರೆ ಡಿಕೆಶಿ ಸಿಎಂ ಆಗ್ತಿದ್ದಂತೆ ದೇವ್ರು ದಿಂಡ್ರು ಅಂತ ತುಂಬಾನೇ ನಂಬ್ತಿದ್ದಾರೆ. ಡಿಕೆ ಶಿವಕುಮಾರ್ ಹೇಳಿ ಕೇಳಿ ದೈವದ ಆರಾಧಕರು. ಯಾವುದೇ ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರೂ ಶುಭಗಳಿಗೆ ನೋಡಿ ಹೆಜ್ಜೆ ಇಡ್ತಾರೆ. ಹೀಗಿರುವಾಗ ಸಿಎಂ ಮನೆ ಸಮೀಪದಲ್ಲಿ ವಾಮಾಚಾರ ಮಾಡಿರುವುದು ಹತ್ತಾರು ಚರ್ಚೆಗೆ ಕಾರಣವಾಗಿದೆ. ಸ್ವಕ್ಷೇತ್ರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅಬ್ಬರ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಹೋಗಿದ್ದ ಡಿಕೆಶಿ ಬಂಪರ್ ಕೊಡುಗೆ ಕೊಡು ಅಭಯ ಕೊಟ್ಟಿದ್ದಾರೆ. ಅಭಿಮಾನಿಗಳ ಜೊತೆ ರೋಡ್ ಶೋ ನಡೆಸಿದ ಸಿಎಂ ಶಿವಕುಮಾರ್ ಕೆಂಕೇರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಕ್ಷೇತ್ರದ ಜನರನ್ನ ಉದ್ದೇಶಿಸಿ ಮಾತಾಡಿದ ಸಿಎಂ, ನಾನಿಲ್ಲಿಗೆ ಮುಖ್ಯಮಂತ್ರಿಯಾಗಿ ಬಂದಿಲ್ಲ, ನಿಮ್ಮೂರಿನ ಮಗನಾಗಿ ಬಂದಿದ್ದೀನಿ. ನಿಮ್ಮ ಆಶೀರ್ವಾದದಿಂದಲೇ ನಾನು ಸಿಎಂ ಆಗಿದ್ದೇನೆ. ಕನಕಪುರದಲ್ಲಿ ಹೈಟೆಕ್ ಆಸ್ಪತ್ರೆ ಮಾಡ್ತೀವಿ, ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೇನೆ ಅಂತ ಕ್ಷೇತ್ರದ ಜನರಿಗೆ ಅಭಯ ಕೊಟ್ಟಿದ್ದಾರೆ. ಹಾಸ್ಪಿಟಲ್ಗಳನ್ನು ತಂದಿದ್ದೇವೆ. ಮುಂದಕ್ಕೆ ಕನಕಪುರದಲ್ಲಿ ಇಡೀ ರಾಜ್ಯಕ್ಕೆ ಮೊದಲನೆಯ ಮೆಡಿಕಲ್ ಕಾಲೇಜು ಯಾವ್ದಾದ್ರು ಒಂದು ತಾಲೂಕು ಕೇಂದ್ರದ ಸ್ಥಳದಲ್ಲಿ ಇದೆ ಅಂತಂದ್ರೆ ಅದು ಕನಕಪುರದಲ್ಲಿ. ಇನ್ನೊಂದು ತಿಂಗಳೊಳಗಡೆ ಆ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜು ಭೂಮಿ ಪೂಜೆ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಡಿಕೆ ಪರ್ವ ಶುರುವಾಗಿದ್ದು ಅಡೆತಡೆಗಳು ಕೂಡ ಎದುರಾಗ್ತಿವೆ. ಇವೆಲ್ಲವನ್ನ ಹೇಗೆ ಮೆಟ್ಟಿ ನಿಲ್ತಾರೆ ಕಾದು ನೋಡಬೇಕು. ನಮ್ಮ ಲೀಡ್ಗಳು ಬಹಳ ಚೆನ್ನಾಗಿ ಬೆಂಗಳೂರಿನಿಂದ ಕೃಷ್ಣ ಜೊತೆ ವೆಂಕಟೇಶ್, ನ್ಯೂಸ್ 18 ಬೆಂಗಳೂರು ದಕ್ಷಿಣ. ಈಕೆಗೆ ಹೈಫೈ ಜೀವನ ನಡೆಸೋ ಹುಚ್ಚು. ಹೀಗಾಗಿಯೇ ಮುದ್ದಾದ ಸಂಸಾರ ಬಿಟ್ಟವಳು ಕೋಟಿ ಕುಬೇರನ ಪ್ರೀತಿಯಲ್ಲಿ ಬಿದ್ದಿದ್ಲು. 2 ಮಕ್ಕಳ ತಾಯಿಯಾಗಿದ್ದವಳು ಕಾಶಿಗೆ ಹೋಗಿ ಮದ್ವೆ ಆಗಿದ್ಲಂತೆ. ಕೊನೆಗೆ ಗಂಡನ ಮುಂದೆಯೇ ಬಂದು ಹನಿಮೂನ್ ರಹಸ್ಯವನ್ನ ಬಿಚ್ಚಿಟ್ಟಿದ್ದಳಂತೆ. ಕಾಲೇಜು ಲವ್ವರ್ ಬ್ಯೂಟಿ ತಲೆ ಕೆಡಿಸಿತ್ತು ಹೈಫೈ ಲೈಫು. ಜಿಂಗಾಲಾಲ ಜಿಲೇಬಿ ಕೋಟಿ ಕುಳಕ್ಕೆ ಕೈ ಹಾಕಿದ್ಲು ಆಂಟೆ. ಕಣ್ಕುಕ್ಕೋ ಅಂದ, ಮುಂಗುರುಳಲ್ದೆ ಮೋಡಿ ಮಾಡೋ ಚಂದ. 2 ಮಕ್ಕಳ ತಾಯಿಯಾಗಿದ್ರು, ಇನ್ನು ನೊಲಿದಾಡೋ ನೀಲಾಂಬರಿಯಾಗಿದ್ಲು. ಈಕೆಗೆ ಒಳ್ಳೆ ಸಂಸಾರ ಆಗಿತ್ತು. 2 ಮುದ್ದಾದ ಮಕ್ಕಳು ಇದ್ರು. ಗಂಡನ ಹೆಸರಲ್ಲಿ ದೊಡ್ಡ ಶಾಲೆಯೇ ಇದೆ. ಜೀವನಕ್ಕೇನು ಕೊರತೆ ಇರಲಿಲ್ಲ. ಆದರೆ ಹೈಫೈ ಲೈಫ್ ಅನ್ನೋದು ಈಕೆಗೆ ತಲೆ ಕೆಡಿಸಿತ್ತು. 19 ವರ್ಷ ಸಂಸಾರ ಮಾಡಿದವಳಿಗೆ ಕಾಲೇಜು ಗೆಳೆಯ ಪ್ರೇಮದ ಪಾಶ ಬೀಸಿದ್ದ. ಕೋಟಿ ಕುಬೇರನ ಮೋಡಿಗೆ ಮರುಳಾದವಳು ಗಂಡ ಮಕ್ಕಳನ್ನೇ ಮರೆತಿದ್ಲಂತೆ. ಸೋಲೋ ಟ್ರಿಪ್ ಹೋಗ್ತೀನಿ ಅಂತ ಕಾಶಿಯಲ್ದೇ ಹಸೆ ಮಣೆಗೇರಿದವಳು ಅಲ್ದೇ ಹನಿಮೂನ್ ಕೂಡ ಮುಗಿಸಿದ್ಲಂತೆ. ಮೋಹದ ಬಲೆಗೆ ಬಿದ್ದವಳು ಹೆತ್ತ ಮಗಳನ್ನೇ ಕೊಂದಿದ್ದಾಳೆ ಅನ್ನೋ ಆರೋಪ ಹೊತ್ತು ಊರನ್ನೇ ಬಿಟ್ಟಿದ್ದಾಳೆ. ಹೆಂಡತಿ ವಿರುದ್ಧವೇ ಪೊಲೀಸ್ ಠಾಣೆ ಮೆಟ್ಟಿಲೇರಿರೋ ಗಂಡ ಪತ್ನಿಯ ಪ್ರಣಯ ಕಥೆ ಬಿಚ್ಚಿಟ್ಟಿದ್ದಾನೆ.
ನಿನ್ನೆಯಿಂದ ಈ ಹೆಣ್ಣು ಮಗಳದ್ದೇ ಸುದ್ದಿ. ಮಗಳು ಕಪ್ಪಗಿದ್ದಾಳೆ ಅನ್ನೋ ಕಾರಣಕ್ಕೆ ಕರುಳು ಕುಡಿಯನ್ನೇ ಕೊಂದಿದ್ದಾಳೆ ಅನ್ನೋ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇದರ ಬೆನ್ನಲ್ಲೇ ಈಗ FIR ನಲ್ಲಿರೋ ಒಂದಿಷ್ಟು ಕಹಾನಿಗಳು ಬಿಚ್ಕೊಂಡಿವೆ. ಗಂಡ ಮಾಡಿರೋ ಆರೋಪಗಳನ್ನ ನೋಡ್ತಿದ್ರೆ ಎಂಥವರು ಕೂಡ ಒಂದು ಕ್ಷಣ ಬೆಪ್ಪಾಗಿ ಹೋಗ್ತಾರೆ. ಇವರ ಹೆಸರು ಪ್ರವೀಣ್ ಅಂತ, ದಾವಣಗೆರೆ ನಿವಾಸಿ. 2007ರಲ್ಲಿ ಬೆಂಗಳೂರಿನ ಪ್ರಿಯಾಂಕಾ ಜೊತೆ ಹಸೆಮಣೆ ಏರಿದ್ರು. ಇವರಿಬ್ಬರ ದಾಂಪತ್ಯದ ಫಲವಾಗಿ 2 ಹೆಣ್ಣು ಮಕ್ಕಳು ಇದ್ದಾರೆ. ಒಟ್ಟಿಗೆ 19 ವರ್ಷ ಸಂಸಾರವನ್ನು ಮಾಡಿದ್ದಾರೆ. ಆದರೆ ಒಂದೇ ಒಂದು ದಿನವೂ ನೆಮ್ಮದಿಯಾಗಿರ್ಲಿಲ್ವಂತೆ. ಹೆಂಡತಿಗೆ ಹೈಫೈ ಜೀವನದ ಹುಚ್ಚು. ಇದೇ ಈಗ ಆಪತ್ತಿಗೆ ತಂದು ನಿಲ್ಲಿಸಿದೆ. ಬೆಂಗಳೂರಿನ ಹೊಸಕೋಟೆಯ ಶಿಡ್ಲಘಟ್ಟ ಬಳಿ ಪ್ರಿಯಾಂಕಾ ಹೆತ್ತವರಿಗೆ ಸೇರಿದ 50 ಎಕರೆ ಆಸ್ತಿ ಇದೆಯಂತೆ. ಇದರಲ್ಲಿ 25 ಎಕರೆ ಆಸ್ತಿ ವಿಷಯಕ್ಕೆ ವ್ಯಾಜ್ಯ ನಡೆಯುತ್ತಿದೆ. ಹೀಗಾಗಿ 2025ರಲ್ಲಿ ಬೆಂಗಳೂರಿಗೆ ಬಂದ ಪ್ರಿಯಾಂಕಾ ಲ್ಯಾಂಡ್ ಡೆವಲಪರ್ ಕಡೆಯಿಂದ ವ್ಯಕ್ತಿಯೊಬ್ಬನನ್ನು ಭೇಟಿಯಾಗಿದ್ಲು. ಆತನೇ ಈ ಮೋಹನ. ಈತ ಬೇರಾರೂ ಅಲ್ಲ, ಈಕೆಯ ಕಾಲೇಜ್ ಸ್ನೇಹಿತ, ಜೊತೆಗೆ ಮಾಜಿ ಲವ್ವರ್ ಬೇರೆ. ಆದರೆ ಪ್ರಿಯಾಂಕಾ ಮದುವೆ ಆದ್ಮೇಲೆ ಇವರಿಬ್ಬರ ಕಾಂಟ್ಯಾಕ್ಟೇ ಇರಲಿಲ್ಲ. ಯಾವಾಗ ಹಳೆ ಸ್ನೇಹ ಮತ್ತೆ ಬೆಸೆದುಕೊಳ್ತು, ದಾರಿ ತಪ್ಪೋದಕ್ಕೆ ಬಹಳ ದಿನ ಹಿಡಿಯಲಿಲ್ಲ. ಅದರಲ್ಲೂ ಈ ಮೋಹನ ಸಾವಿರಾರು ಕೋಟಿಯ ಒಡೆಯನಂತೆ. ಹೀಗಾಗಿ ಹಳೆ ಲವ್ವರ್ಗೆ ಮನಸೋತು ಹೋಗಿದ್ಲು. ಆಸ್ತಿ ವಿಷಯವಾಗಿ ಮೋಹನ್ ಜೊತೆ ಕಾಂಟ್ಯಾಕ್ಟ್ ಬೆಳೆಸಿದವಳು ಗಂಡನ ಮುಂದೆ ಈತನ ಬಗ್ಗೆ ಹಾಡಿ ಹೊಗಳಿದ್ಲಂತೆ. ಆತನೇ ಎಲ್ಲಾ ನೋಡ್ಕೊಳ್ತೀನಿ ಎಂದಿದ್ದಾನೆ, ಜೊತೆಗೆ ಸಾವಿರಾರು ಕೋಟಿ ಒಡೆಯ ಬೇರೆ ಅಂತ ಹಾಡಿ ಹೊಗಳಿದ್ಲು. ಮೋಹನನ ಸಂಪರ್ಕ ಸಿಕ್ತಾಗಿದ್ದಂತೆ ದಿನವಿಡೀ ಫೋನ್ನಲ್ಲೇ ಬ್ಯುಸಿಯಾಗಿರ್ತಿದ್ಲು. ಇದರ ಮಧ್ಯೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಗಂಡನ ಮುಂದೆ ಹೊಸ ಪೀಠಿಕೆಗಿಟ್ಟಿದ್ಲು. ನಾನು ಸೋಲೋ ಟ್ರಿಪ್ ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ಒಬ್ಬಳೇ ಕಾಶಿಗೆ ಹೋಗ್ತೀನಿ ಅಂತ ಹೇಳಿ ಹಸಿ ಹಸಿ ಕತೆ ಕಟ್ಟಿದ್ಲು. ಹೆಂಡತಿ ಆಸೆಗೆ ಯಾಕೆ ಬೇಡ ಅನ್ನೋದು ಅಂತ ಗಂಡ ಓಕೆ ಅಂತಿದ್ದ. 3 ದಿನ ಟ್ರಿಪ್ ಮಾಡ್ಕೊಂಡು ಮನೆಗೆ ಬಂದವಳು ಸಿಕ್ಕಾಪಟ್ಟೆ ಬದಲಾಗಿದ್ಲಂತೆ. ಅಷ್ಟೇ ಅಲ್ದ, ಹೊಸ ವರ್ಷ ಬರ್ತಿದ್ದಂತೆ ಇದೇ ಮೋಹನ ಪ್ರಿಯಾಂಕಾಗೆ ಐಫೋನ್, ಚಿನ್ನದ ಚೈನ್ ಜೊತೆಗೆ ಒಂದಿಷ್ಟು ದುಬಾರಿ ಬೆಲೆಯ ವಸ್ತುಗಳನ್ನ ಕೊಡಿಸಿದ್ದಂತೆ. ಇದು ಪ್ರಿಯಾಂಕಾಳ ಅಣ್ಣನಿಗೆ ಗೊತ್ತಾಗ್ತಿದ್ದಂತೆ ಫುಲ್ ಗರಂ ಆಗಿದ್ದಾನೆ. ಎಲ್ಲಾ ವಿಷಯವನ್ನ ತನ್ನ ಭಾವನ ಬಳಿ ಹೇಳ್ತಿದ್ದಂತೆ ಬಿಗ್ ಶಾಕಿಂಗ್ ನ್ಯೂಸ್ ಒಂದು ಕಾದಿತ್ತು. ಕಾಶಿಯಲ್ಲಿ ಮದುವೆ, ಐಷಾರಾಮಿ ಹೋಟೆಲ್ನಲ್ಲಿ ಹನಿಮೂನ್. ಮೋಹನ್ ಹಾಗೂ ಪ್ರಿಯಾಂಕಾ ಸಂಬಂಧದ ಬಗ್ಗೆ ಗಂಡ ಪ್ರಶ್ನೆ ಮಾಡ್ತಿದ್ದಂತೆ ಪತ್ನಿ ಸಿಡಿದೆದ್ದಿದ್ದಾಳೆ. ತಮ್ಮ ಹನಿಮೂನ್ ಕಹಾನಿಯನ್ನ ರಾಜಾರೋಷವಾಗಿ ಬಿಚ್ಚಿಟ್ಟಿದ್ಲಂತೆ. ನಾವಿಬ್ಬರು ಕಾಶಿಯಲ್ಲೇ ಮದುವೆ ಆಗಿದ್ದೇವೆ, ಹನಿಮೂನ್ ಕೂಡ ಮುಗಿಸ್ಕೊಂಡು ಬಂದಿದ್ದೇವೆ ಅಂತ ಗಂಡನ ಮುಂದೆಯೇ ಹೇಳಿದ್ಲು. ಯಾವಾಗ ಪತ್ನಿ ಪರಪುರುಷನ ತೋಳತಕ್ಕೆಗೆ ಬಿದ್ಲು, ಸಂಸಾರ ನುಚ್ಚು ನೂರಾಗಿತ್ತು. ಎಲ್ಲಾ ವಿಷಯ ಬಯಲಾಗ್ತಿದ್ದಂತೆ ಪ್ರಿಯಾಂಕಾ ಕೂಡ ಡಿವೋರ್ಸ್ ಪೇಪರ್ಸ್ಗೂ ಸಹಿ ಹಾಕಿಸಿಕೊಂಡು ಹೋಗಿದ್ಲಂತೆ. ನಂತರ ಬೆಂಗಳೂರಲ್ಲಿ ವೆಲ್ಲ ಮಾಡಿಕೊಂಡು ಅಲ್ಲದೆ ಹಾಯಾಗಿದ್ರಂತೆ. ಇಷ್ಟೇ ಆಗಿದ್ದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾಗಿರ್ಲಿಲ್ಲ. ಮಗಳು ಕಪ್ಪಗಿದ್ದಾಳೆ ಅನ್ನೋ ಕಾರಣಕ್ಕೆ ಪ್ರಿಯಾಂಕಾಳೆ ತನ್ನ ಮಗಳನ್ನ ಕೊಂದಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಪ್ರಿಯಕರನ ಮೋಹದಲ್ಲಿದ್ದವಳು ಮಗಳಿಗೆ ಚಟ್ಟ ಕಟ್ಟಿದ್ಲು ಅಂತ ದೂರು ದಾಖಲಾಗಿದೆ. ಕೇಸ್ ಬೀಳ್ತಿದ್ದಂತೆ ಪ್ರಿಯಕರ ಮೋಹನ್ ಅಂಧರಾಗಿದ್ದು, ಪ್ರಿಯಾಂಕಾ ಮಾತ್ರ ಕಣ್ಮರೆಯಾಗಿದ್ದಾಳೆ. ಒಟ್ನಲ್ಲಿ ಪ್ರಿಯಾಂಕಾ ಸುತ್ತ ಕೊಲೆ ಆರೋಪ ಸುತ್ತಕೊಂಡಿದ್ದು ನಿಜಕ್ಕೂ ಕೊಲೆ ಮಾಡಿದ್ರ ಅಥವಾ ಬೇರೆ ಕಾರಣನ ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಆತ ನನ್ಗೊಬ್ಬ ಮೊಮ್ಮಗ ಹುಟ್ಟಿದ ಅಂತ ತುಂಬಾನೇ ಖುಷಿಯಾಗಿದ್ದ. ಅದೇ ಖುಷಿಯಲ್ಲಿ ಮೊಮ್ಮಗನನ್ನ ನೋಡ್ಬೇಕು ಅಂತ ಸೊಸೆಗೆ ವಿಡಿಯೋ ಕಾಲ್ ಮಾಡಿದ್ದ. ಆದ್ರೆ ಮಗು ಮುಖ ತೋರಿಸದ ಸೊಸೆ ಮಾವನ ಸಾವಿಗೆ ಕಾರಣವಾಗಿ ನಿಂತಿದ್ದಾಳೆ. ಮೊಮ್ಮಗನ ಮುಖ ನೋಡಲು ಆಸೆ ಪಟ್ಟವ ಖಲಾಸ್. ವಿಡಿಯೋ ಕಾಲ್ ಜಗಳ, ಅಮಾಯಕನಿಗೆ ಕಟ್ಟಿದ್ರು ಚಟ್ಟ. ಈ ಸುದ್ದಿ ಕೇಳ್ತಿದ್ರೆ ನಿಜಕ್ಕೂ ಮನುಷ್ಯತ್ವ ಅನ್ನೋದು ಮರೆಯಾಗಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಎಂತೆಂಥ ಕ್ಷುಲ್ಲಕ ಕಾರಣಕ್ಕೆ ಹೆಣ ಉರುಳಿಸ್ತಾರೆ ನೋಡಿ. ಉಗುರಲ್ಲಿ ಹೋಗೋ ವಿಷಯಕ್ಕೆ ಕೊಡಲಿ ಎತ್ತೋ ಹಂತಕ್ಕೆ ಬಂದು ನಿಂತಿದ್ದಾರೆ. ಅಮಾಯಕನೊಬ್ಬ ತಮ್ಮ ಮೊಮ್ಮಗು ನೋಡೋ ಆಸೆಯಲ್ಲಿ ಸೊಸೆಗೆ ವಿಡಿಯೋ ಕಾಲ್ ಮಾಡಿದ್ದ. ಮೊಮ್ಮಗು ನೋಡಬೇಕು, ಮುಖ ತೋರಿಸಿ ಎಂದಿದ್ದ. ಆದರೆ ಇದು ಕೊಪ್ಪದ ಸೊಸೆ ಮಾವನ ಮೇಲೆ ತಿರುಗಿ ಬಿದ್ದಿತ್ತು. ಇದೇ ವಿಷಯ ಈಗ ಅಮಾಯಕನ ಹೆಣ ಉರುಳಿಸುವಂತೆ ಮಾಡಿದೆ. ಈತನೇ ನೋಡಿ ದುರಂತ ಅಂತ್ಯ ಕಂಡ ಅಮಾಯಕ. ಹೆಸರು ರಾಜು ರಾಠೋಡ್ ಅಂತ. ಕಲಬುರ್ಗಿಯ ಬೇಲೂರು ತಾಂಡಾ ನಿವಾಸಿ. ಕಾಂಟ್ರಾಕ್ಟರ್ ಆಗಿದ್ದವ
ನೆಮ್ಮದಿಯ ಜೀವನ ನಡೆಸ್ತಿದ್ದ. ಇದ್ದೊಬ್ಬ ಮಗನಿಗೆ ಸಂಬಂಧಿಕರಲ್ಲೇ ಹೆಣ್ಣು ತಂದು ಮದುವೆ ಮಾಡಿದ್ದ. ಇತ್ತೀಚೆಗೆ ಸೊಸೆಗೆ ಗಂಡು ಮಗು ಹುಟ್ಟಿತ್ತು. ಈ ವಿಷಯ ರಾಜುಗೆ ಗೊತ್ತಾಗ್ತಿದ್ದಂತೆ ಹಿರಿ ಹಿಗ್ಗಿ ಹೋಗಿದ್ದ. ನಾನು ತಾತ ಆದೆ, ನಮ್ಮನೆಗೆ ಮೊಮ್ಮಗ ಬಂದ ಅನ್ನೋ ಖುಷಿಯಲ್ಲಿ ತೇಲಾಡಿ ಹೋಗಿದ್ದ. ಹೀಗಾಗಿಯೇ ಸೊಸೆಗೆ ವಿಡಿಯೋ ಕಾಲ್ ಮಾಡಿ ಮೊಮ್ಮಗನನ್ನ ತೋರಿಸು ಎಂದಿದ್ದಾನೆ. ಆದರೆ ಸೊಸೆಗೆ ಅದೇನಾಗಿತ್ತೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮೊಮ್ಮಗು ತೋರಿಸಲ್ಲ ಎಂದಿದ್ಲು. ಹೀಗಾಗಿ ಮಾವ ಸೊಸೆ ಮಧ್ಯೆ ದೊಡ್ಡ ಜಗಳ ಆಗಿತ್ತು. ಇದರಿಂದ ಸಿಟ್ಟಿಗೆದ್ದ ಸೊಸೆ ತನ್ನ ಹೆತ್ತವರ ಮುಂದೆ ವಿಷಯ ಹೇಳ್ಕೊಂಡಿದ್ದಾಳೆ. ಹೆತ್ತವರು ಅನಿಸಿಕೊಂಡವರು ಮಗಳಿಗೆ ಬೈದು ಬುದ್ಧಿ ಹೇಳಬೇಕಿತ್ತು. ಇದನ್ನ ಬಿಟ್ಟು ಮಗಳ ಜೊತೆ ಸೇರ್ಕೊಂಡು ಕತ್ತಿ ಮಸೆಯೋದಕ್ಕೆ ಶುರು ಮಾಡಿದ್ದಾರೆ. ಇದೇ ವಿಷಯವಾಗಿ ಮಾತನಾಡಬೇಕು ಅಂತ ರಾಜುರನ್ನ ಕರೆಸಿಕೊಂಡು ಕೊಂದು ಹಾಕಿದ್ದಾರೆ. ಬಂದ್ ಕೇಸಿ ಸಂಜು ಅವರು ನಮ್ಮ ಪಪ್ಪರ್ ಫೋನ್ ಹಚ್ಚಾರ್ರಿ, ಇಲ್ಲಿ ಬಾ ಸ್ವಲ್ಪ ಮಾತಾಡಮಂತ ಫೋನ್ ಹಚ್ಚಾರ್ರಿ. ಫೋನ್ ಹಚ್ಕೇಸಿ ನಮ್ಮ ಪಪ್ಪರ್ ಹಿಂಗೆ ಹೋಗ್ಯಾರ್ರಿ, ನಾರ್ಮಲಿ ಹೋಗ್ಯಾರ್ರಿ ಅವ್ರು. ಹೋಗ್ಕೇಸಿ ಅಲ್ಲಿ ಅವ್ರು ಸ್ಟಾರ್ಟ್ ಆಗ್ಯಾರ್ರಿ ಸರ್ ಜಗಳ. ಅಲ್ಲಿ ಸ್ಟಾರ್ಟ್ ಆಗ್ಯದ್ರಿ ಸರ್. ನಮ್ಮ ಪಪ್ಪರ್ ಒಬ್ಬರು ಆಗ್ಯಾರ್ರಿ, ಅವ್ರು ಎಲ್ಲರೂ ಕೂಡ್ಕೇಸಿ ನಮ್ಮ ಪಪ್ಪವ್ರಿಗೆ ಹ್ಯಾಂಗ್ ಸಿಕ್ಕಂಗೆ ಹೊಡೆದಾರ್ರಿ ಸರ್. ಚವಾಣ, ರೋಹಿತ, ವಿಲಾಸ, ಸತೀಶ ಮತ್ತು ಅವ್ರ ಸಂಗಡಿಗರ್ರಿ ಸರ್. ನಾಗೂರ ತಂಡದವ್ರಿ ಅವ್ರೆಲ್ಲರೂ ಬರ್ಬೇಕ್ರಿ ಸರ್. ತಗನ ಡೆಡ್ ಬಾಡಿ ಕೊಡೋದಿಲ್ರಿ ಸರ್. ಮಾತುಕತೆಗೆ ಅಂತ ಕರೆದಿದ್ದಕ್ಕೆ ರಾಜು ಒಬ್ಬನೇ ಹೋಗಿದ್ದ. ಆದರೆ ಸೊಸೆಯ ಹೆತ್ತವರು 7-8 ಮಂದಿಯ ಗ್ಯಾಂಗ್ ಕಟ್ಕೊಂಡು ಬಂದಿದ್ರು. ಬೇಲೂರು ತಾಂಡಾ ಕ್ರಾಸ್ ಬಳಿ ಬರ್ತಿದ್ದಂತೆ ಅಲ್ಲೂ ಮಾತಿಗೆ ಮಾತು ಬೆಳೆದಿದೆ. ಈ ವೇಳೆ ರೊಚ್ಚಿಗೆದ್ದ ಹಂತಕರು ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು. ಹೆಜ್ಜೆ ಇಡೋದಕ್ಕೂ ಆಗದಂತೆ ಮಾಡಿ ಹೋಗಿದ್ರು. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ರಾಜುರನ್ನ ನೋಡಿದ ಪರಿಚಯಸ್ಥನೊಬ್ಬ ಆಸ್ಪತ್ರೆಗೆ ದಾಖಲಿಸಿದ್ದ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. 4 ದಿನದಿಂದ ಜೀವನ್ಮರಣ ಹೋರಾಟ ಮಾಡ್ತಿದ್ದವ ಇವತ್ತು ಸಾವನ್ನಪ್ಪಿದ್ದಾನೆ. ಝಗಡ ಬಿದ್ದದ ಅಂದರು ನಾವು ಊರ್ ಕಡ್ದು ಉಪಳಾವ್ದಿಂದ ಬರೋ ಏನು ಮ್ಯಾಲ ಬರ್ಬೇಕಾದ್ರೆ ತಗಡನೆ ಚಾಲು ರೀ. ಬರೀ ಬಡ್ಗಿಲ್ ಹಾಕ್ಲತ್ತರಿ ಅವನು ನಮ್ಗೆ ಗೊತ್ತಾದ್ರಿಗೆ ರಾತ್ರಿಗೂ ಬರೀ ಬಡ್ಗಿಲ್ ಹುಡಿಲತ್ತರಿ. ಹೊಡೆದ್ರು ನಾನು ಅಂದ್ರಿ ಬೇಕಾದವ್ರು ಖುಷಿ ಮಾಡತ್ತೇನೆ ರೀ. 8-10 ಮಂದಿ ಹೆಣ್ಮಕ್ಳು 5 ಮಂದಿ ಗಂಡಸು ಮಕ್ಕಳು. ಈಗ ಒಬ್ಬ ಬಿಡಿಸಲತ್ತೀನಿ, ಒಬ್ಬ ಹೊಡ್ಸ್ಕೊಂಬ 10-15 ಮಂದಿಗೆ ನಾವು ಹೆಂಗೆ ತಡ್ತೇವ್ರಿ ಇಬ್ಬರು. ಒಟ್ನಲ್ಲಿ ಮೊಮ್ಮಗು ನೋಡಬೇಕು ಅಂತ ಆಸೆ ಪಟ್ಟವ ದುರಂತ ಅಂತ್ಯ ಕಂಡಿದ್ದಾನೆ. ಸಣ್ಣದೊಂದು ವಿಷಯಕ್ಕೆ ಅಮಾಯಕನ ಕೊಂದವರು ಊರು ಬಿಟ್ಟಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.